ಅಹಲ್ಯ ಅವರು ತಮ್ಮ ಮಗ ಸೊಸೆಯನ್ನು ನೋಡಿ ಇಬ್ಬರಿಗೂ ಸೇರಿಸಿ ನಿವಾರಿಸಿ ಲಟಿಕೆ ತೆಗೆದು ಮುದ್ದಾದ ಜೋಡಿ ಅಂದಾಗ ಅವರಿಬ್ಬರು ಮೆಲುವಾಗಿ ನಕ್ಕಿದರು. ಕನ್ವೆನ್ಷನ್ ಹಾಲ್ನಲ್ಲಿ ಜೋರಾಗಿ ನಡೆಯುತ್ತಿತ್ತು ನಿಶ್ಚಿತಾರ್ಥ ಸಂಭ್ರಮ. 2 ಜೋಡಿಗಳು ಮುದ್ದಾಗಿ ಕಾಣುತ್ತಿತ್ತು. 3 ಮನೆಯವರಿಗೂ ಖುಷಿ, ಸಂತೋಷ. ಖುಷಿಗಂತೂ ಎಲ್ಲಿಲ್ಲದ ಸಂಭ್ರಮ. ಅವಳ ಗೆಳತಿ ಜೊತೆ ಮೈದುನನ ಮದುವೆ ಆಗ್ತಾ ಇರೋದು. ಅತ್ತಿಂದಿತ್ತ ಬಿಂದು ಜೊತೆ ಓಡಾಡುತ್ತಾ ಎಲ್ಲ ನೋಡಿಕೊಳ್ಳುತ್ತಾ ಇದ್ದ ಹುಡುಗಿಗೆ ಅವಳ ಅಪ್ಪ ಅಮ್ಮ ತಮ್ಮ ಬಂದಿದ್ದು ನೋಡಿ ಇನ್ನಷ್ಟು ಖುಷಿಯಾಗಿತ್ತು. ಅವರ ಜೊತೆ ಮಾತನಾಡುತ್ತಾ ಬರುತ್ತಿದ್ದ ವೇದ. ಅವರ ಬಳಿ ಹೋದವಳೆ ಅಮ್ಮನ ತೆಕ್ಕೆಗೆ ಬಿದ್ದಿದ್ದಳು ಖುಷಿ. ದೊಡ್ಡ ಮನೆಯವರು ಬಂದಿದ್ದ ಖುಷಿ ತವರಿನವರನ್ನ ಚೆನ್ನಾಗಿ ಮಾತನಾಡಿಸಿದ್ದರು. ಅಂತೂ 2 ತಾಂಬೂಲ ಬದಲಾಗಿ ಜೋಡಿಗಳು ಉಂಗುರ ಬದಲಾಯಿಸಿಕೊಂಡಾಗ ಎಲ್ಲರಲ್ಲೂ ಸಂಭ್ರಮ ಮನೆ ಮಾಡಿತು. ಆದರೆ ಇವರೆಲ್ಲರ ನಗು ನೋಡುತ್ತಾ ಬುಸುಗುಡುತ್ತಾ ಒಂದು ಮೂಲೆಯಲ್ಲಿ ಕುಳಿತಿದ್ದ ಕಸ್ತೂರಿಗೆ ಅವರ ನಗು ಮೈ ಪರಚಿಕೊಳ್ಳುವಂತೆ ಮಾಡಿತು. ರಿಷಿಗೆ ಇಡೀ ಶಾಪ ಹಾಕುತ್ತಾ ಖುಷಿ ವೇದ ಜೋಡಿ ಕಂಡು ಅವರ ನಗು ನೋಡಿ ಹೊಟ್ಟೆ ಹುರಿದುಕೊಳ್ಳುತ್ತಾ ತನ್ನ ತವರಿನವರಿಗೆ ಬೈದುಕೊಳ್ಳುತ್ತಾ ಕುಳಿತವರ ಪಕ್ಕ ಬಂದು ಕುಳಿತರು ಅವರ ಅಕ್ಕ ಕೌಸಲ್ಯ. ಏನಾಯ್ತು, ಇಲ್ಲಿ ಒಬ್ಬಳೆ ಕೂತ್ಕೊಂಡಿದ್ದೀಯಾ? ಇನ್ನೇನು ಮಾಡಲಿ, ಅಲ್ಲಿ ಅವರ ಸಂಭ್ರಮ ನೋಡ್ತಿದ್ರೆ ಹೊಟ್ಟೆ ಉರಿಯುತ್ತೆ. ಯಾಕೆ? ಅಲ್ಲಿ ನೋಡು, ಆ ವೇದ ಜೊತೆ ನನ್ನ ಮಗಳು ಇರಬೇಕಿತ್ತು, ಅದು ಆಗಲಿಲ್ಲ. ಅದು ಯಾವಳೋ ಇದ್ದಾಳೆ. ಇನ್ನು ಈ ರಿಷಿ ಜೊತೆ ಮದುವೆ ಮಾಡೋಣ ಅಂದ್ಕೊಂಡ್ರೆ ಅವನು ಒಪ್ಪಲಿಲ್ಲ. ಕೊನೆಗೂ ಇಬ್ಬರು ಅದು ಯಾರೋ ಬಿಕಾರಿಗಳನ್ನು ಕಟ್ಟಿಕೊಂಡಿದ್ದಾರೆ. ಸುಮ್ಮನೆ ಬಾಯಿಗೆ ಬಂದಿದ್ದು ಮಾತಾಡಬೇಡ ಕಣೆ. ನಿನ್ನ ಮಗಳು ಮಾಡಿದ ಅವಾಂತರ ಇದೆಲ್ಲ. ವೇದ ಒಪ್ಪಿದಾಗ ಮದುವೆ ಆಗಿದ್ದಿದ್ರೆ ಇವತ್ತು ನಿಂಗೆ ಈ ಗತಿ ಬರ್ತಾ ಇರಲಿಲ್ಲ ಅಲ್ವಾ? ಅವಾಗ ಫ್ರೆಂಡ್ ಅಷ್ಟೇ, ಅದು ಇದು ಬೇಡ ಅಂದು ಹೋದ್ಲು. ಅಷ್ಟೆಲ್ಲ ಮಾಡಿದ ಮೇಲೆ ಅವರು ಹೇಗೆ ಅವಳನ್ನು ಸೊಸೆ ಅಂತ ಒಪ್ಕೊಳ್ತಾರೆ? ನೀನು ಅವರ ಪರವಾಗಿ ಮಾತಾಡ್ತಿದ್ದೀಯಾ? ಇರೋದೇ ಹೇಳ್ತಿರೋದು. ಸುಮ್ಮನೆ ಮಾತಾಡಿ ಕೆಟ್ಟವಳಾಗ್ತೀಯಾ? ಬಾ ಅಲ್ಲಿಗೆ ಹೋಗೋಣ ಅಂತ ಕೈ ಹಿಡಿದು ಕರೆದುಕೊಂಡು ಹೋದ್ರು. ಮದುವೆಗೆ 2 ತಿಂಗಳ ಅಂತರ ಇತ್ತು. ಅದರ ಬಗ್ಗೆ ಮಾತುಕತೆ ಎಲ್ಲವೂ ಮುಗಿದಿತ್ತು. ಮನೆ ಮಂದಿಯೆಲ್ಲ ಸ್ಟೇಜ್ ಮೇಲೆ ಇದ್ದವರಿಗೆ ಶುಭಾಶಯ ತಿಳಿಸಿ ಫೋಟೋ ತೆಗೆದುಕೊಂಡು ಬಂದಿದ್ದರು. ವೇದನ ಜೊತೆ ಸ್ಟೇಜ್ ಮೇಲೆ ಹೋದ ಖುಷಿ ಅಲ್ಲಿದ್ದ ತನ್ನ ಗೆಳತಿಯನ್ನು ನಾದಿನಿಯನ್ನ ಅಪ್ಪಿ ಶುಭಾಶಯ ತಿಳಿಸಿದಾಗ ವೇದ ಕೂಡ ಅವನ ತಮ್ಮ ಹಾಗೂ ಗೆಳೆಯನಿಗೆ ವಿಶ್ ಮಾಡಿದ. ಬ್ಯಾಚುಲರ್ ಪಾರ್ಟಿ ಕೊಡಿಸ್ಬೇಕು ಅನ್ನುತ್ತಾ ಅವರ ಬಳಿ ಬಂದ ಕಾರ್ತಿಕ್ ಸಂಜೀವ್ ಹಾಗೂ ರಿಷಿತ್ಗೆ ಹೇಳಿದ. ಸಂಜೆ ಅಂದ ಸಂಜು ಕಣ್ಣು ಮಿಟುಕಿಸಿದ. ಅವರ ಜೊತೆ ಚಂದದ ಫೋಟೋ ಹಾಗೂ ಸೆಲ್ಫಿಗಳು ಫೋನಲ್ಲಿ ಸೆರೆಯಾಗಿದ್ದವು. ಎಲ್ಲರ ಸಂತಸ ನಗು ಊಟ ಮಾಡುವಾಗ ಮುಂದುವರೆದಿತ್ತು. ತನ್ನ ಅತ್ತಿಗೆ ಜೊತೆ ಮಾತನಾಡುತ್ತಾ ಕುಳಿತಿದ್ದ ಪೂರ್ಣಿ ಪಕ್ಕ ಬಂದು ಕುಳಿತ ರಿಷಿ. ಅತ್ತಿಗೆ, ಏನು ತೊಂದರೆ ಆಗದೆ ಎಲ್ಲ ಸಲೀಸಾಗಿ ಆಯಿತು ಅಲ್ವಾ? ನಾನಂತೂ ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಈಸಿಯಾಗಿ ನಮ್ಮ ಮದುವೆಗೆ ಒಪ್ಪಿಗೆ ಸಿಗುತ್ತೆ ಅಂತ. ನನಗೆ ನಂಬಿಕೆ ಇತ್ತು ನಿಮ್ಮ ಅಣ್ಣ ಇದರಲ್ಲಿ ತಲೆ ಹಾಕಿದ್ದಾರೆ ಅಂದರೆ ಎಲ್ಲ ಸಲೀಸಾಗಿ ನಡೆಯುತ್ತೆ ಅಂತ. ಆದರೂ ಭಾವ ಸೂಪರ್ ಕಣೆ. ನನಗಂತೂ ಅವರ ಮಾತು, ಅವರ ಸ್ಟೈಲ್ ಎಲ್ಲ ತುಂಬ ಇಷ್ಟ. ಯಾಕೆ, ನಾನು ಸ್ಟೈಲಾಗಿ ಇಲ್ವಾ? ನೀವು ಅದರಲ್ಲಿ ಅರ್ಧನೂ ಇಲ್ಲ. ಅವರಿಗೆ ಅವರೇ ಸಾಟಿ. ಓಹೋ, ನೋಡಿ ಅತ್ತಿಗೆ ಇವಳನ್ನ ಅಂದ ರಿಷಿ. ಆದರೆ ಖುಷಿ ಕಣ್ಣು ಮಾತ್ರ ಅವಳ ಹೃದಯದ ಒಡೆಯನ ಮೇಲೆ ಇತ್ತು. ಒಂದು ಕೈಯನ್ನು ಪ್ಯಾಂಟ್ ಕಿಸೆಯಲ್ಲಿ ಇಟ್ಟುಕೊಂಡು ಕಾರ್ತಿ ಜೊತೆ ಮಾತನಾಡುತ್ತಾ ನಿಂತಿದ್ದ ವೇದನ ಇನ್ನೊಂದು ಕೈ ಅವನ ಮೀಸೆ ಮೇಲೆ ಇತ್ತು. ಅದನ್ನು ತನ್ನದೇ ಸ್ಟೈಲಲ್ಲಿ ತಿರುಗಿಸುತ್ತಾ ಏನೋ ಗಂಭೀರವಾಗಿ ಮಾತನಾಡುತ್ತಿದ್ದ. ಅತ್ತಿಗೆ ಅಂದ ರಿಷಿ. ಅವಳ ನೋಟವಿದ್ದ ಕಡೆ ತಿರುಗಿ ನೋಡಲು ಅಲ್ಲಿದ್ದ ವೇದನನ್ನು ನೋಡಿ ನಕ್ಕು ಅತ್ತಿಗೆ ಅಂದ ಮತ್ತೊಮ್ಮೆ ಜೋರಾಗಿ. ಹಾ ಹೇಳು ರಿಷಿ. ಅಣ್ಣನ ನೋಡಿ ನೀವೇ ಫ್ಲಾಟ್ ಆದರೆ ಮಿಕ್ಕಿದವರ ಗತಿಯೇನು? ನೋಡಿ, ಇವಳು ನನ್ನ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡು ಅರ್ಧ ಗಂಟೆ ಆಗಿಲ್ಲ. ಆಗಲೇ ನನ್ನ ಎದುರಿಗೆ ನಮ್ಮ ಅಣ್ಣನ ಹೊಗಳುತ್ತಾ ಇದ್ದಾಳೆ. ಅವನ ಮಾತಿಗೆ ನಕ್ಕ ಖುಷಿ ಪೂರ್ಣಿ ಕಡೆ ನೋಡಲು ನಿನ್ನ ಮೈದುನಾಗೆ ಹೊಟ್ಟೆ ಉರಿ ಅಂದಳು ಅವಳು ನಗುತ್ತಾ. ಏನಿಲ್ಲ, ನಮ್ಮ ಅಣ್ಣ ಯಾವಾಗಲೂ ಸೂಪರ್, ನನಗೂ ಗೊತ್ತಿದೆ ಅಂದವ. ಯಾರು ಸೂಪರ್? ಯಾವ ಟಾಪಿಕ್ ಮಾತಾಡ್ತಾ ಇದ್ದೀರಾ? ಅವರ ಬಳಿ ಬಂದು ಕೇಳಿದ ವೇದ. ನಿಮ್ಮ ಬಗ್ಗೆನೇ. ಇವಳು ನಿಮ್ಮನ್ನು ಹೊಗಳುತ್ತಾ ಇದ್ದಾಳೆ. ಹಾಗಾದರೆ ಇವನು ಹುಡ್ಕೊಂಡಿರ್ತಾನೆ. ಹೋಗಲೋ, ನಾನ್ಯಾಕೆ ಹುರ್ಕೊಬೇಕು? ನಂಗೆ ಗೊತ್ತಿಲ್ವಾ ನಮ್ಮ ದೇವ್ರ ಬುದ್ಧಿ ಅಂದ ವೇದ ಅವನ ಹೆಗಲು ಬೆಳೆಸಿದ್ದ. ಅವರ ಜೊತೆ ಮಾತಿಗೆ ಜೊತೆಯಾದರು ಸಂಜು, ವಂದನ, ಶಶಾಂಕ್, ವಸಂತ್, ಕಾರ್ತಿ, ಶ್ರೇಯಾ, ಬಿಂದು, ರಿಯಾ, ಶ್ರವಣೆಲ್ಲ. ಅವರೆಲ್ಲರ ಮಾತುಕತೆ ನಡುವೆ ಸಮಯ ನಿಧಾನಕ್ಕೆ ಸರಿದಿತ್ತು. ಮಧ್ಯಾಹ್ನದ ಹಾಗೆ ಎಲ್ಲ ಮುಗಿಸಿಕೊಂಡು ಮನೆ ಸೇರಿದಾಗ ಎಲ್ಲರಲ್ಲೂ ಚಿಕ್ಕ ಆಯಾಸ, ಜೊತೆಗೆ ಖುಷಿ.
ಸಂಜು ಹೇಳಿದಂತೆ ಎಲ್ಲರಿಗೂ ಬ್ಯಾಚುಲರ್ ಪಾರ್ಟಿ ಇಟ್ಟಿದ್ದ. ಅದರಂತೆ ಅಲ್ಲಿ ಸೇರಿದ್ದ ಎಲ್ಲರ ತಮಾಷೆ ನಗು ಜೊತೆ ಒಬ್ಬರನ್ನೊಬ್ಬರು ರೇಗಿಸುವಿಕೆ ಕೂಡ ಚಂದವಾಗಿ ಸಾಗಿತ್ತು. ನಮ್ಮ ಅಮ್ಮ ಒಪ್ಪಿಲ್ಲ ಅಂದರೆ ಮಗ, ನಾನು ನಿನ್ನ ತಂಗಿ ಜೊತೆ ಮದುವೆ ಆಗ್ತೀನಿ, ಆದರೆ ನೀನು ನನಗೆ ಸಪೋರ್ಟ್ ಮಾಡಬೇಕು ಅಂದ ಕಾರ್ತಿ ಸ್ವಲ್ಪ ತೊದಲುತ್ತಾ. ಆಯಿತು, ಸಪೋರ್ಟ್ ಮಾಡ್ತೀನಿ ಮಚ ಅಂದ ವೇದ. ಮಗ ಅನ್ನುತ್ತಾ ಅಳುವವನಂತೆ ನಟಿಸಿದ ಸಂಜು. ನಿಂಗೇನಾಯ್ತೋ? ಎಲ್ಲರೂ ಅವನ ಕಡೆ ನೋಡಿ ಕೇಳಲು, ಮಗ, ಎಲ್ಲರಿಗೂ ನಿನ್ನಂಥ ಅಣ್ಣ ಇದ್ದರೆ ಯಾವ ಲವ್ವರ್ ಕೂಡ ದೂರ ಆಗಲ್ಲ, ಥ್ಯಾಂಕ್ಸ್ ಮಚ್ಚಿ ಅನ್ನುತ್ತಾ ತಬ್ಬಿಕೊಂಡು ಅಳುವಾಗ, ಅತ್ತಿದ್ದು ಸಾಕು ಬಿಡೋ, ನಾವೆಲ್ಲ ಕುಚಿಕು ಅಲ್ವಾ, ನಿಮಗೆ ನಾನು ಎಲ್ಪ್ ಮಾಡಿದೆ ಯಾರಿಗೋ ಮಾಡಲಿ. ಲವ್ ಯು ಮಗ, ಲವ್ ಯು ಟೂ ಕಣ್ರೋ. ವೇದನ ಕೆನ್ನೆಗೆ ಆ ಕಡೆ ಈ ಕಡೆ ಇಬ್ಬರು ಮುತ್ತಿಟ್ಟಿದ್ದರು. ಅವರನ್ನೇ ಕಣ್ಣು ಬಾಯಿ ಬಿಟ್ಟುಕೊಂಡು ನೋಡುತ್ತಿದ್ದ ರಿಷಿ, ಅಲ್ಲ, ಒಂದು ಪೆಗ್ ಎಣ್ಣೆ ಹೊಡೆದು ಇಷ್ಟೊಂದು ಡ್ರಾಮಾ ಮಾಡ್ತಿದ್ದೀರಾ? ಇನ್ನೇನಾದರೂ ಫುಲ್ ಬಾಟಲಿ ತೊಗೊಂಡಿದ್ರೆ ನಿಮ್ಮ ಹೈ ಡ್ರಾಮಾ ನೋಡೋಕೆ ಆಗ್ತಾ ಇರಲಿಲ್ಲ. ನೋಡಬೇಡ, ಕಣ್ಣು ಮುಚ್ಕೋ. ವೇದ, ಅತ್ತಿಗೆಗೆ ಹೇಳಿ ಬಂದಿದ್ದೀಯಾ? ಓ, ನನ್ನ ಬಂಗಾರಿ ನನಗೆ ಪರ್ಮಿಷನ್ ಕೊಟ್ಟಿರೋದಕ್ಕೆ ಬಂದಿರೋದು ನಾನು, ಇಲ್ಲ ಅಂದಿದ್ರೆ ಬರ್ತಾ ಇರಲಿಲ್ಲಪ್ಪ ಅಂದು ಕೈಕಟ್ಟಿ ಕುಳಿತ ಡೀಸೆಂಟ್ ಬಾಯ್ ಅನ್ನುವಂತೆ. ನನ್ನ ತಂಗಿ ಸೂಪರ್, ನೀನೇ ಮಗ ಸೀಕ್ರೆಟ್ ಮಾಡೋದು. ಸಂಜು ಮಾತು ತೆಗೆದ. ಹೌದು ಕಣೋ, ಅವಳು ಸೂಪರು. ಇನ್ನು ಕೆಲವೊಂದು ವಿಷಯ ಹೇಳಿಲ್ಲ, ಗೊತ್ತಾದರೆ ಅವಾಗ ಅದೆಷ್ಟು ಬೇಜಾರು ಮಾಡ್ಕೊಳ್ತಾಳೋ. ಗೊತ್ತಾಗೋ ಮುಂಚೆ ನೀನೇ ಮೊದಲು ಹೇಳೋ. ಅಂದು ಕುಳಿತವನ ಕಣ್ಣುಗಳ ಮುಂದೆ ಅವಳೇ ಬಂದು ನಿಂತಂತೆ ಆಗಿತ್ತು. ತೆಳುವಾಗಿ ನಕ್ಕ ವೇದ. ನನ್ನ ಬಂಗಾರಿಗೆ ನನ್ನ ಮೇಲೆ ನಂಬಿಕೆ ಇದೆ, ಅವಳು ನನ್ನ ಮಾತು ಅರ್ಥ ಮಾಡ್ಕೊಳ್ತಾಳೆ, ನನ್ನ ಮಾತು ನಂಬಿ ನನ್ನ ಜೊತೆ ಕೊನೆಯವರೆಗೂ ಚೆನ್ನಾಗಿರ್ತಾಳೆ ಅಂದವನ ಮಾತಿನಲ್ಲಿ ಅವಳ ಪ್ರೀತಿ ಮೇಲಿನ ನಂಬಿಕೆ ಕಾಣುತ್ತಿತ್ತು. ಆದರೆ ಅವನಿಗೆ ಗೊತ್ತಿಲ್ಲ, ತನ್ನ ಪ್ರೀತಿ ಮರೆತು ಅವಳು ನಂಬಿಕೆ ಇಲ್ಲದೆ ನನ್ನ ಬಿಟ್ಟು ಹೋಗುವವಳು ಅಂತ. ಏನೇ ಆಗಲಿ ಅಣ್ಣ, ನೀನು ಅತ್ತಿಗೆ ಒಳ್ಳೆ ಪೇರ್ ಅಂತ ಮಾತಾಡಿದಾಗ ಅವನ ಮುಖದಲ್ಲಿ ಹೆಮ್ಮೆಯ ನಗು. ಅವರೆಲ್ಲ ಪಾರ್ಟಿ ಮುಗಿಸಿ ಮನೆ ಕಡೆ ಹೊರಟಾಗ ರಾತ್ರಿ ಆಗಿತ್ತು. ಮನೆಗೆ ಬಂದ ವೇದನ ಎದುರು ಕೈಕಟ್ಟಿ ನಿಂತಿದ್ದಳು ಖುಷಿ. ಅವನನ್ನೇ ನೋಡುತ್ತಾ ಸ್ಕೂಲ್ನಲ್ಲಿ ತಪ್ಪು ಮಾಡಿ ನಿಂತಿದ್ದ ವಿಧೇಯತ ಸ್ಟೂಡೆಂಟ್ನಂತೆ ನಿಂತಿದ್ದ ವೇದ. ಡ್ರಿಂಕ್ಸ್ ಮಾಡಲ್ಲ ಅಂದಿದ್ರಿ? ಅವನು ಹೋಗುವ ಮುಂಚೆ ನುಡಿದಿದ್ದು ನೆನೆದು ಕೇಳಿದಳು. ನಾನು ಡ್ರಿಂಕ್ಸ್ ಮಾಡಿಲ್ಲ ಬಂಗಾರಿ, ಎಣ್ಣೆ ಅಷ್ಟೇ ಕುಡಿದಿದ್ದು. ವೇದ, ಅರೆ ಬಂಗಾರಿ, ನೀನು ಇವತ್ತು ಎಷ್ಟು ಮುದ್ದಾಗಿ ಕಾಣ್ತಿದ್ದೀಯಾ, ನಿನ್ನ ನೋಡ್ತಿದ್ರೆ ಏನೇನೋ ಅನಿಸುತ್ತೆ. ಒಳಗಿರೋ ಪರಮಾತ್ಮ ಹಾಗೆ ಮಾಡ್ತಿದೆ ಅಲ್ವಾ? ಹೆಚ್ಚಿ ಇಲ್ಲಪ್ಪ ಬಂಗಾರಿ, ನಾನು ಯಾವಾಗಲೂ ಹೇಳ್ತೀನಿ ಅಲ್ವಾ, ನಿನ್ನ ನೋಡ್ತಿದ್ರೆ ನನಗೆ ದಿನ ಹೊಸದಾಗಿ ಪ್ರೀತಿ ಆಗುತ್ತೆ ಅಂತ. ಆಮೇಲೆ ನಿನ್ನಲ್ಲಿ ಏನೋ ಒಂದು ಸೆಳೆತ ಇದೆ, ಅದು ನಿನ್ನ ಕಡೆ ಎಳೆದುಕೊಂಡು ಬರುತ್ತೆ. ಆಮೇಲೆ ನಿನ್ನ ಪ್ರೀತಿ, ನಿನ್ನ ನಗು, ನಿನ್ನ ಮುದ್ದು ಮುಖ ತುಂಬ 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 ಇಷ್ಟ ಅನ್ನುತ್ತಾ ಅವಳ ಹಪ್ಪಿಕೊಳ್ಳಲು ನೋಡಿದ. ಊಟ ಮಾಡ್ತಿರೋ ಇಲ್ವೋ ಅವನನ್ನು ಸರಿಸಿ ಕೇಳಿದಳು. ನಾನು ನಿಂಗೆ ಡೈಲಿ ತಿನ್ನಿಸ್ತೀನಿ ಅಲ್ವಾ, ಇವತ್ತು ನೀನೇ ತಿನ್ಸು. ಸರಿ, ಬಟ್ಟೆ ಬದಲಿಸಿ ಬನ್ನಿ ಅಂದು ಹೊರಟವಳನ್ನು ಹಿಂದಿನಿಂದ ಅಪ್ಪಿಕೊಂಡ ವೇದ. ಅವಳ ಭುಜದ ಮೇಲೆ ಗಲ್ಲ ಹೂರುತ್ತಾ, ನೀನು ಯಾವಾಗಲೂ ನನ್ನ ಜೊತೆ ಹೀಗೆ ಇರಬೇಕು ಬಂಗಾರಿ, ಲವ್ ಯು ಕಣೆ, ನಿನ್ನ ಬಿಟ್ಟು ಇರೋಕೆ ಆಗಲ್ಲ ಬಂಗಾರಿ, ನಿನ್ನ ಪ್ರೀತಿ ನನಗೆ ಯಾವಾಗಲೂ ಹೀಗೆ ಇರಬೇಕು ಅಂದವನ ಮಾತುಗಳು ಮನಸ್ಸಿನೊಳಗಿಂದ ಬಂದಿತ್ತು. ನಿಮ್ಮನ್ನು ಬಿಟ್ಟು ನನಗೂ ಇರೋಕೆ ಆಗಲ್ಲ ವೇದ, ಲವ್ ಯು. ಅವನ ಕೈ ಮೇಲೆ ಕೈ ಇಟ್ಟು ಅವನ ಕೆನ್ನೆಗೆ ತನ್ನ ಕೆನ್ನೆ ಒತ್ತಿ ನುಡಿದಳು. ಅವನು ಮೌನವಾಗಿ ಅವಳನ್ನು ತನ್ನ ಕಡೆ ತಿರುಗಿಸಿಕೊಂಡು ತಬ್ಬಿಕೊಂಡು ನಿಂತಾಗ ಇಬ್ಬರ ಮನಸ್ಸುಗಳು ಸಾವಿರ ಮಾತಾಡಿತ್ತು. ನೀವು ಫ್ರೆಶ್ ಆಗಿ ಬನ್ನಿ, ನಾನು ಊಟ ಬಿಸಿ ಮಾಡ್ತೀನಿ ಅಂದಾಗ ಅವಳ ಕೆನ್ನೆಗೆ ಮುತ್ತಿಟ್ಟು ಓಕೆ ಅಂದಿದ್ದ. ಖುಷಿ ಕೆಳಗೆ ಬಂದಾಗ ಬಿಂದು ತನ್ನ ಮೈದುನರಿಗೆ ಊಟಕ್ಕೆ ಬಡಿಸುತ್ತಾ ಇದ್ದಳು. ತಲೆ ತಗ್ಗಿಸಿ ಸುಮ್ಮನೆ ತಿನ್ನುತ್ತಿದ್ದ ಹುಡುಗರನ್ನು ನೋಡಿ, ಪಾರ್ಟಿ ಮಾಡಿರೋದೇ ನಿಜ ಅಂತ ಇವಾಗ ಈ ನಾಚಿಕೆ ಯಾಕೆ ಅಂದಳು ಖುಷಿ. ನಾವು ಬೇಡ ಅಂದ್ವಿ ಅದಕ್ಕೆ, ಇವರೇ ಬಲವಂತ ಮಾಡಿದ್ದು. ನಾವಂತೂ ಒಂದು ತೊಟ್ಟು ಕುಡಿದಿಲ್ಲ ಅಲ್ವೇನೋ ಅಂದ ಶಶಾಂಕ್. ಗೊಬ್ಬು ವಾಸನೆ ಬರ್ತಿದೆ, ಬಾಯಿ ಮುಚ್ಕೊಂಡು ತಿಂದು ಎದ್ದೋಗಿ ಬಿದ್ಕೊಳ್ಳಿ ಅಂದ್ಲು ಬಿಂದು. ಅತ್ತಿಗೆ, ಬಾಯಿ ಮುಚ್ಕೊಂಡು ಹೇಗೆ ತಿನ್ನೋದು ಅಂದ ರಿಷಿ. ಅವನ ತಲೆ ಮೇಲೆ ಮೊಟಕಿ ಅವಳು ಖುಷಿಗೆ ಹೇಳಿ ರೂಮ್ ಕಡೆ ನಡೆದಳು. ಅಣ್ಣ ಜಾಸ್ತಿ ಕುಡಿಯೋದಿಲ್ಲ, ಯಾವತ್ತೋ ಒಮ್ಮೆ ಅಷ್ಟೆ, ಇವತ್ತು ನಾವೆಲ್ಲ ಹೇಳಿದ ಮೇಲೆ ತಗೊಂಡಿದ್ದು, ಅವನ ಮೇಲೆ ನೀವು ಕೋಪ ಮಾಡ್ಕೊಳ್ಬೇಡಿ. ಇಲ್ಲ ರಿಷಿ, ನಾನು ಪಾರ್ಟಿ ಅಂದಿದ್ದಕ್ಕೆ ಹೋಗಿ ಬನ್ನಿ ಅಂತ ಹೇಳಿದ್ದೆ. ಆದರೂ ಅವನು ಸ್ವಲ್ಪ ಕುಡಿದ್ರು ಫುಲ್ ಟೈಟ್ ಆಗ್ತಾನೆ. ಹೌದೌದು, ನಿನ್ನಷ್ಟು ಕೆಪಾಸಿಟಿ ಎಲ್ಲರಿಗೂ ಬರಲ್ಲ ಅಂದ ಶಶಾಂಕ್. ರಿಷಿ ಅವನನ್ನು ಗುರಾಯಿಸಲು, ಸರಿ ನೀವು ಊಟ ಮಾಡಿ ಅಂದಳು ಅವರಿಗೆ ಬೇಕಿದ್ದು ಕೇಳಿ ಬಡಿಸುತ್ತಾ.
ಅವರೆಲ್ಲ ಊಟ ಮುಗಿಸುವ ಹೊತ್ತಿಗೆ ಬಂದ ವೇದ ಅವನಿಗೆ ಬೇಕಿದ್ದು ಕೇಳಿ ತಟ್ಟೆಗೆ ಬಡಿಸಿದ ಖುಷಿ ಇಂದು ತನ್ನ ಕೈಯಾರೆ ಅವಳೇ ತಿನಿಸಿದಳು. ಅವನಿಗೆ ಹೇಳಲಾಗದಷ್ಟು ಖುಷಿಯಾಗುತ್ತಿತ್ತು. ತಾನು ಒಂದೆರಡು ತುತ್ತು ತಿನಿಸಿದ ಅವಳಿಗೆ ಇಬ್ಬರು ಪ್ರೀತಿ ಕಂಡು ಹುಡುಗರು ಕಣ್ಣರಳಿಸಿ ನೋಡುತ್ತಿದ್ದರು. ಅವರೆಲ್ಲ ಹೋದರೂ ಇನ್ನೂ ಬೇಕು ಅನ್ನುತ್ತಾ ಮತ್ತೆ ಮತ್ತೆ ಕೇಳಿ ಹಾಕಿಸಿಕೊಂಡು ತಿನ್ನುತ್ತಿದ್ದ ವೇದ ಅವನಿಗೆ ಪ್ರೀತಿಯಿಂದ ಖುಷಿಯಿಂದ ತಿನಿಸುತ್ತಿದ್ದಳು ಖುಷಿ. ಅವರ ಈ ಪ್ರೀತಿಗೆ ಯಾರ ದೃಷ್ಟಿ ಬೀಳದಿರಲಿ ಅಂದುಕೊಂಡರೂ ಮರೆಯಲ್ಲಿ ನಿಂತು ನೋಡುತ್ತಿದ್ದ ಅಹಲ್ಯ ಅವರು. ಮಗನ ಕಣ್ಣಲ್ಲಿದ್ದ ಖುಷಿ ಅವರಿಗೆ ಖುಷಿ ಮೇಲೆ ಅವಳ ಪ್ರೀತಿ ಮೇಲೆ ಮತ್ತಷ್ಟು ಒಳ್ಳೆ ಭಾವನೆ ಬೆಳೆಯುವಂತೆ ಮಾಡಿತು. ಆದರೆ ಮುಂದೆ ತಾವೇ ಮಗನ ಮೇಲಿನ ನಂಬಿಕೆ ಕಳೆದುಕೊಂಡು ಅವನಿಗೆ ನೋವು ನೀಡುವುದು ತಿಳಿದಿಲ್ಲ ಸ್ವತಃ ಅವರಿಗೇನು. ಇಬ್ಬರದು ಮುದ್ದು ಮಾತಿನ ಜೊತೆ ಊಟ ಮುಗಿದಿತ್ತು. ಅವಳು ತನ್ನ ಕೋಣೆ ಸೇರುವ ಮೊದಲೇ ಬಂದು ಮಲಗಿದ್ದ ವೇದ ಪೂರ್ತಿ ನಿದ್ದೆಗೆ ಶರಣಾಗಿದ್ದ. ಅವನೆದೆ ಮೇಲೆ ತಲೆ ಇಟ್ಟು ಮಲಗಿದ ಹುಡುಗಿಗೆ ನೆಮ್ಮದಿ ನಿದ್ದೆ ಬಂದಿತ್ತು. ಭವಿಷ್ಯ ಇನ್ನು ಮುಂದೆ ನೆಮ್ಮದಿಯ ರಾತ್ರಿಗಳು ಕಡಿಮೆ ಇವರ ಪಾಲಿಗೆ. ನಿಶ್ಚಿತಾರ್ಥ ಮುಗಿದು 2 ದಿನವಾಗಿತ್ತು. ಎಲ್ಲರ ದಿನಚರಿ ಮೊದಲಿನಂತೆ ಇದ್ದರೂ ಯಾವ ಬದಲಾವಣೆಯೂ ಸದ್ಯಕ್ಕೆ ಆಗಿರಲಿಲ್ಲ. ಆದರೆ ಪುಣೆಗೆ ಹೋಗಿದ್ದ ಕವನ ವಾಪಸ್ ಬಂದಿದ್ದೆ ಎಲ್ಲರಿಗೂ ಸ್ವಲ್ಪ ಸಮಸ್ಯೆಯಾಗಿತ್ತು. ಸಂಜು ರಿಷಿ ಪ್ರೀತಿ ಗೆದ್ದಿದ್ದು ವೇದನ ಸಹಾಯದಿಂದ ಅಂತ ಅರಿತವಳು ತನ್ನ ಪ್ರೀತಿ ತಿಳಿದಿರೋದು ಅವನಿಗೆ. ನಾನು ಅವನ ಸಹಾಯ ಪಡೆಯಬೇಕು ಅಂದುಕೊಂಡಳು. ಅದರ ಬಗ್ಗೆ ಕೇಳುವ ಯೋಚನೆ ಮಾಡಿದ್ದಳು. ಈ ಬಾರಿ ಅವಳಿಗೆ ಸಹಾಯ ಮಾಡಲು ವೇದ ಒಪ್ಪಿದರೆ ಇಂದಿನ ದಿನಗಳಲ್ಲಿ ಚಿಕ್ಕದಾಗಿ ಮುಗಿದು ಹೋಗುತ್ತಿದ್ದ ಮನಸ್ತಾಪ ಜಗಳಗಳು ಮುಂದೆ ದೊಡ್ಡ ಕಂದಕ ಆಗುವುದು ಅವನಿಗೆ ತಿಳಿಯದು. ವೇದ ತನ್ನ ಮನೆಯಲ್ಲಿದ್ದ ಫಂಕ್ಷನ್ ಮುಗಿಯುತ್ತಿದ್ದಂತೆ ತುಂಬ ಬ್ಯುಸಿಯಾಗಿದ್ದ. ಹತ್ತಿರವಿದ್ದ ಎಲೆಕ್ಷನ್ ಜೊತೆಗೆ ಅವನ ಕಟ್ಟ ವಿರೋಧಿ ರುದ್ರನ ಆಟಗಳು ಮತ್ತೆ ಚಿಗುರಿದ್ದವು. ಎಂಪಿ ಜೊತೆ ಸೇರಿ ಖುಷಿಯನ್ನು ಇಟ್ಟುಕೊಂಡು ವೇದನಿಗೆ ಬುದ್ಧಿ ಕಲಿಸಬೇಕು ಅಂತ ಅಂದುಕೊಂಡಿದ್ದು ಅವರಿಗೆ ಉಲ್ಟ ಹೊಡೆದಾಗ ಸುಮ್ಮನಾಗಿದ್ದವರು ಈಗ ತಮ್ಮ ಬಾಲ ಬಿಚ್ಚಿದರು. ಶರ್ಟ್ ಕೈಯಲ್ಲಿ ಹಿಡಿದು ಬಂದ ಖುಷಿ ಅವನ ಕೈಗೆ ಇಟ್ಟು ವಾಪಸ್ ಹೋಗಲು ತಿರುಗಿದಳು. ಅವಳನ್ನು ತನ್ನ ಬಳಿ ಎಳೆದುಕೊಂಡು ಏನೋ ಬಂಗಾರಿ, ಯಾಕೆ ಬೇಜಾರಾಗಿದ್ದೀಯಾ, ಏನಾಯ್ತು ಅನ್ನಲು ನಿಮ್ಮ ಮೇಲೆ ಕೋಪ ಬಂದಿದೆ. ಅವಳ ಮುಖ ಹಿಳೆ ಬಿಟ್ಟು ನುಡಿದಳು ಹುಡುಗಿ. ಯಾಕೋ ಇತ್ತೀಚೆಗೆ ನೀವು ಮನೆಗೆ ಬರೋದು ಮಧ್ಯರಾತ್ರಿ ಆಗುತ್ತೆ. ಅಷ್ಟೊಂದೇನು ಕೆಲಸ ಇರುತ್ತೆ? ನಮಗೆ 24 ಗಂಟೆ ಕೂಡ ಕೆಲಸ ಇರುತ್ತೆ. ಅದು ನಿನಗೂ ಗೊತ್ತು ತಾನೇ? ಗೊತ್ತಿದೆ ಅಂದು ಅವನ ಶರ್ಟ್ ಬಟನ್ ಹಾಕುತ್ತಾ ನಿಂತಳು. ಅವನ ತುಟಿಗಳಿಗೆ ಕೆಲಸ ಕೊಟ್ಟ ವೇದ ಅವಳನ್ನು ಮುದ್ದಿಸುತ್ತಾ ನಿಂತಿದ್ದ. ಸಾಕು ಬಿಡಿ, ನಾನು ನೈಟ್ ಬರೋವರೆಗೂ ಇದು ನಿನ್ನ ಜೊತೆ ಇರುತ್ತೆ ಬಂಗಾರಿ, ತಗೋ ಅನ್ನುತ್ತಾ ಮತ್ತೆ ಗಟ್ಟಿಯಾಗಿ ತಬ್ಬಿ ಮುತ್ತಿಟ್ಟು ಅವಳನ್ನು ಬಿಟ್ಟಿದ್ದ. ವೇದ, ನಿಮ್ಮ ಹತ್ರ ಏನೋ ಕೇಳಬೇಕಿತ್ತು. ಕೇಳಮ್ಮ. ಏನು? ಹಿಂದೊಮ್ಮೆ ನಾನು ಮುಂದೆ ಓದುವುದರ ಬಗ್ಗೆ ಹೇಳಿದ್ದೆ. ಬಂಗಾರಿ ಹೇಳಿದ್ದೆ, ನಾನು ಒಪ್ಪಿಗೆ ಕೊಟ್ಟಿದ್ದೆ ಅಲ್ವಾ? ಆದರೆ ಆಗ ಏನೇನೋ ಆಗೋಯ್ತು. ಅದಕ್ಕೆ PhD ಮಾಡುವ ಆಸೆ ಅಲ್ಲಿಗೆ ನಿಂತೋಯ್ತು. ಆಸೆನ ಯಾವತ್ತೂ ಹಾಗೆ ಕೈಚೆಲ್ಲಿ ಕೂರಬಾರ್ದು. ನೀನು ಓದು, ನಿಂಗೆ ಮನೆಯವರ ಪರ್ಮಿಷನ್ ನಾನು ಕೊಡಿಸ್ತೀನಿ. ಅದೆಲ್ಲ ಏನು ಬೇಡ, ನನಗೆ ಓದುವ ಆಸೆ ಅವತ್ತೇ ಸತ್ತೋಯ್ತು. ಇವಾಗ ಏನಿದ್ರು ರಾಗ ತೆಗೆಯೋದೇನು ಬೇಡ, ಹೇಳು ಏನು? ಅವಳ ಕೊರಳ ಬಳಸಿ ಕೇಳಿದ. ನಾನು ಒಂದು NGO ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ ಅಂದಿದ್ದೆ. ನಾನು ಅದನ್ನು ಮರೆತಿದ್ದೆ ಬಂಗಾರಿ, ಸಾರಿ. ಸ್ವಲ್ಪ ಟೈಮ್ ಕೊಡು, ಅದರ ಬಗ್ಗೆ ಎಲ್ಲ ಪ್ಲ್ಯಾನ್ ಮಾಡುವ ಆಯಿತಾ? ಅಂದು ತಲೆ ಆಡಿಸಿದ್ದಳು. ಆಮೇಲೆ ನಾನು ಒಂದು ಆಸೆ ಇದೆ ಅಂದಿದ್ದೆ. ಅವಳನ್ನೇ ನೋಡುತ್ತಾ ನುಡಿದನು. ಏನು? ನಮ್ಮ ಅಜ್ಜನ ರೆಕಾರ್ಡ್ ಬ್ರೇಕ್ ಮಾಡುವ ಅಂತ ಹೇಳಿದ್ದೆ, ನೆನಪು ಇದೆಯಾ? ಕಣ್ಣು ಒಡೆದು ಕೇಳಿದಾಗ ಅವಳ ಮುಖದಲ್ಲಿ ಲಜ್ಜೆ ಆವರಿಸಿತ್ತು. ಏನು ಮೇಡಮ್, ಓಕೆನಾ ಅಂದೆ. ಸದಾಶಿವಗೆ ಅದೇ ಧ್ಯಾನ ಅಂತೆ ಅಂದಾಗೆ ಆಯಿತು. ನಿಮ್ಮ ಕತೆ. ಬೇಗ ರೆಡಿಯಾಗಿ ಬನ್ನಿ, ನಾನು ಹೋಗ್ತೀನಿ ಎಂದು ಹೊರಟವಳನ್ನು ಅಪ್ಪಿಕೊಂಡು, ನೀನು ಇವಾಗ ಏನು ಹೇಳದೇ ಇದ್ದರೆ ನಾನು ಬಿಡೋದಿಲ್ಲ ನೋಡು. ಬಿಡಿ. ಹೇಳು ಬಂಗಾರಿ, ನನಗೆ ಡ್ಯೂಟಿಗೆ ಟೈಮ್ ಆಗುತ್ತೆ, ಪ್ಲೀಸ್ ಬೇಗ ಹೇಳಮ್ಮ. ನನಗೆ ಒಪ್ಪಿಗೆನೆ ಅಂದವಳ ತುಟಿಗಳನ್ನು ತನ್ನ ವಶಕ್ಕೆ ಪಡೆದಿದ್ದ ವೇದ ಅವಳನ್ನು ನಿಧಾನಕ್ಕೆ ಬಿಡುತ್ತಾ, ಓಕೆ, ಆದಷ್ಟು ಬೇಗ ಅದಕ್ಕೆ ಚಾಲನೆ ಕೊಡುವ ಅನ್ನಲು ಅವನನ್ನು ಸರಿಸಿ ನಾಚುತ್ತಾ ಕೆಳಗೆ ಓಡಿದಳು ಖುಷಿ. ತೆಳುವಾಗಿ ನಕ್ಕವನ ಮುಖದಲ್ಲಿ ಪ್ರತಿದಿನಕ್ಕಿಂತ ಜಾಸ್ತಿಯೇ ತೇಜಸ್ಸು, ನಗು ಹೆಚ್ಚಾಗಿತ್ತು. ಖುಷಿ ಕೆಳಗೆ ಬಂದಾಗ ವಂದನ ಜೊತೆ ಮಾತನಾಡುತ್ತಾ ಕುಳಿತಿದ್ದ ಕವನಾಳನ್ನು ನೋಡಿ ಮೆಲುವಾಗಿ ನಕ್ಕು ಅಡುಗೆ ಮನೆ ಸೇರಿದಳು. ವೇದ ಬಂದವನೇ ತಿಂಡಿ ತಿಂದು ಅಲ್ಲಿದ್ದ ಕವನ ಕಡೆ ಕಿರುಗಣ್ಣಿನಲ್ಲೂ ನೋಡದೆ ತನ್ನ ಪಾಡಿಗೆ ತಾನು ಕೆಲಸಕ್ಕೆ ಹೋಗಲು
ಹೊರಗೆ ಬಂದಾಗ ಅವನ ಹಿಂದೆ ನಡೆದ ಖುಷಿ ಅವನ ಕೈಗೆ ಹೆಲ್ಮೆಟ್ ಕೊಟ್ಟಳು. ಬೈಕ್ ಮೇಲೆ ಕುಳಿತಿದ್ದ ವೇದ ಅವಳ ಕಡೆ ನೋಡುತ್ತಾ ಇರಲು, ಜೋಪಾನ, ಇವತ್ತಾದರೂ ಸಂಜೆ ಬೇಗ ಬನ್ನಿ ಅಂದವಳಿಗೆ ಬೈಕ್ ಮೇಲೆಯೇ ಕೈಕಟ್ಟಿ ಕುಳಿತೆನು. ಅವಳನ್ನೇ ನೋಡುತ್ತಾ, ನೋಡಿದ್ದು ಸಾಕು ಹೊರಡಿ. ಬಂಗಾರಿ, ನಾನು ನನ್ನ ಹೆಂಡ್ತಿನ ತಾನೇ ನೋಡ್ತಾ ಇರೋದು. ಸರಿ, ಹೆಂಡತಿ ಅಂತ ಎಲ್ಲರಿಗೂ ಗೊತ್ತಿದೆ ಬಿಡಿ. ಹೇ ಬಂಗಾರಿ, ನನಗೆ ನೀನು ಕಾಯೋದು ಬೇಡ, ಊಟ ಮುಗಿಸಿ ಮಲ್ಕೋ. ಇವತ್ತು ಲೇಟ್ ಆಗುತ್ತೆ ಅನಿಸುತ್ತೆ. ನಾನು ಬರೋಕೆ ಅಂದಾಗ ಹೋಗಿ ನೀವು ಅಂದು ಮುಖ ತಿರುವಿದವಳ ಕೆನ್ನೆ ಹಿಂಡಿದ್ದ. ಇಲ್ಲಿ ಹೀಗೆಲ್ಲ ಮಾಡೋದಾ? ಯಾರಾದರೂ ನೋಡಿದರೆ? ನೋಡಲಿ ಬಿಡು, ಯಾರು ತಪ್ಪು ತಿಳಿಯೋಕೆ ಆಗಲ್ಲ. ನನ್ನ ಆಫೀಸರ್ಸ್ ಜೊತೆ ನಾನು ಹೀಗಿರೋದು ಅವ್ರಿಗೂ ಖುಷಿಯಾಗುತ್ತೆ. ಸರಿ ಸರಿ, ಹುಷಾರು. ಆಮೇಲೆ ಆಮೇಲೆ ಎಂಥದೂ ಇಲ್ಲ. ಅವಳನ್ನೇ ನೋಡುತ್ತಿದ್ದವನ ತುಟಿಗಳು ಹರಳಿದವು. ಅವನ ನಗುವಿಗೆ ಪ್ರತಿಯಾಗಿ ನಕ್ಕಳು ಖುಷಿ. ಏನು ಅವಾಗ್ಲಿಂದ ಹೀಗೆ ನಿಂತ್ಕೊಂಡು ನಗ್ತಿದ್ದೀರಾ ಇಬ್ಬರು? ಏನು ವೇದ, ಡ್ಯೂಟಿ ಮರ್ತಿದ್ದೀಯಾ ಅನಿಸುತ್ತೆ? ಅವನ ಭುಜ ಬಳಸಿ ಬಂದು ಕೇಳಿದ್ದ ಕಾರ್ತಿ. ಅವರಿಬ್ಬರನ್ನು ಗಮನಿಸುತ್ತಾ ನಿಂತಿದ್ದವ ಈಗ ಅವರ ಬಳಿಗೆ ಬಂದಿದ್ದ. ಡ್ಯೂಟಿ, ನಿನ್ನ ತಂಗಿ ಏನೋ ಹೇಳ್ತಿದ್ಲು, ಕೇಳ್ತಿದ್ದೆ. ನಾನೇನೋ ಅವಳು ಹೇಳಿದ್ದಕ್ಕಿಂತ ನೀನೇ ಜಾಸ್ತಿ ಹೇಳಿದ್ದು ನೋಡಿದೆ. ಮುಚ್ಕೊಂಡಿರಪ್ಪ. ಏನು ಖುಷಿ, ನಾನು ಹೇಳಿದ್ದು ನಿಜ ತಾನೆ? ಹಾಗೆಲ್ಲ ಏನಿಲ್ಲ ಅಣ್ಣ. ಅವರು ನಾನು ಇಬ್ಬರು ಮಾತಾಡ್ತಾ ಇದ್ವಿ, ನೋಡಿದ್ಯಾ? ಅಬ್ಬಬ್ಬಾ, ಗಂಡ ಹೆಂಡತಿ, ಗಂಡನಿಗೆ ತಕ್ಕ ಹೆಂಡತಿ, ನಕ್ಕು ನುಡಿದ ಕಾರ್ತಿ. ಮಾತಿಗೆ ಇಬ್ಬರು ತೆಳುವಾಗಿ ನಕ್ಕಾಗ, ಸರಿ ಬಂಗಾರಿ ಬಾಯ್ ಎಂದು ಬೈಕ್ ಸ್ಟಾರ್ಟ್ ಮಾಡಿದಾಗ ಅವನ ಬೈಕ್ ಏರಿದ ಕಾರ್ತಿ. ಅವರಿಬ್ಬರು ಅವಳಿಗೆ ತಿಳಿಸಿ ಮುಂದೆ ಹೋದರು. ಗೇಟ್ ದಾಟಿ ಹೋಗುವವರೆಗೆ ಅಲ್ಲಿಯೇ ನಿಂತಿದ್ದ ಖುಷಿ. ಒಳಗೆ ಬರುತ್ತಿರಲು ಎದುರು ಸಿಕ್ಕಿದ್ದ ಕವನಾಳನ್ನು ನೋಡಿ ನಕ್ಕು ಮುಂದೆ ಹೋಗಲು, ವೇದ ಓದ್ನಾ ಅಂದಳು. ಅಂದವಳೆ ಅಲ್ಲಿ ನಿಲ್ಲದೆ ನಡೆದಳು ಖುಷಿ. ಓದ್ನಾ ಅಂತ ಕೇಳ್ತಾಳೆ. ಮರ್ಯಾದೆ ಕೊಡೋದು ಗೊತ್ತಿಲ್ಲ ಇವಳಿಗೆ. ಅವರಿಗೆ ಹೇಳಬೇಕು, ಇನ್ಮೇಲಾದರೂ ಇವಳ ಜೊತೆ ಮಾತು ಕಡಿಮೆ ಮಾಡಿ ಅಂತ. ತನ್ನಲ್ಲಿ ಹೇಳಿಕೊಳ್ಳುತ್ತಾ ನಡೆದಳು ಖುಷಿ. ತನ್ನ ಮನೆಗೆ ಬಂದ ಕವನಾಗೆ ಎದುರು ಸಿಕ್ಕ ಅವಳ ಅಮ್ಮ, ಏನೇ ಅಲ್ಲಿಗೆ ಹೋಗಿದ್ಯಾ? ಸಿಕ್ಕಿದ್ರ ಎಲ್ಲ? ನೋಡು, ಆ ರಿಷಿದು ಎಂಗೇಜ್ಮೆಂಟ್ ಕೂಡ ಆಗೋಯ್ತು ಅನ್ನಲು, ಆಗಲಿ ಬಿಡು, ಅದನ್ನು ಅಲ್ಲಿ ತಿಳ್ಕೊಂಡೇ ಬಂದೆ. ನಿಂಗೆ ಬುದ್ಧಿ ಇಲ್ವಾ? ಅವರನ್ನು ಬಾಯಿ ಮುಚ್ಚಿಕೊಂಡು ಮದುವೆ ಆಗೋಕೆ ಒಪ್ಪಿದಿದ್ರೆ, ನನ್ನ ಮಾತು ಕೇಳಿದಿದ್ರೆ ಇಷ್ಟೊತ್ತಿಗೆ ಆ ವೇದನೆ ಹೆಂಡತಿ ಆಗಿರ್ತಿದ್ದೆ. ಇವಾಗ ನೋಡು, ಆಸ್ತಿಯೆಲ್ಲ ಕೈ ಬಿಟ್ಟು ಹೋಗುತ್ತೆ ಅಷ್ಟೆ. ನಿನ್ನ ಆಸ್ತಿಗೆ ಬೆಂಕಿ ಬಿತ್ತು. ನನಗೆ ಯಾವ ಆಸ್ತಿ ಬೇಡ, ಏನೂ ಬೇಡ. ನಾನು ವೇದ ಫ್ರೆಂಡ್ಸ್ ಅಷ್ಟೆ. ನಿಂಗೆ ಅಲ್ಲಿಗೂ ಆಸ್ತಿ ಬೇಕು ಅಂತ ಆಸೆ ಇದ್ದರೆ ಅಣ್ಣನ ಮದುವೆನ ಶ್ರೇಯ ಜೊತೆಗೆ ಮಾಡು. ಆವಾಗ ನಿನ್ನ ಆಸೆ ಪೂರೈಸುತ್ತೆ. ಆಮೇಲೆ ನಾನು ಬೇರೆ ಹುಡುಗನ ಲವ್ ಮಾಡ್ತಾ ಇದ್ದೀನಿ, ಅವನನ್ನೇ ಮದುವೆ ಆಗ್ತೀನಿ. ನೀನು ಒಪ್ಪಿದ್ರೂ ಇಲ್ಲದಿದ್ರೂ ಆಯಿತಾ? ಏನೇ ಹೇಳ್ತಿದ್ದೀಯಾ ನೀನು? ಇರೋದೇ ಹೇಳ್ತಿದ್ದೀನಿ ಅಂದು ಅಲ್ಲಿ ನಿಲ್ಲದೆ ತನ್ನ ರೂಮ್ಗೆ ಹೋಗಿ ಬಾಗಿಲನ್ನು ಡಬಾರನೆ ಹಾಕಿದಾಗ, ಲವ್ ಅಂತೆ, ಅನ್ನುತ್ತಾ ಅವಳು ಹೇಳಿದರ ಬಗ್ಗೆ ಯೋಚಿಸುತ್ತಾ ಅಲ್ಲಿಂದ ನಡೆದರು ಅವರು. ಸ್ಟೇಷನ್ನಲ್ಲಿ ನಿಂತಿದ್ದ ಸಂಜು, ಅವನ ಪಕ್ಕ ಒಬ್ಬ ಪೀಸಿ, ಒಂದಿಬ್ಬರು ತಲೆ ಕೆಳಗೆ ಹಾಕಿ ನಿಂತಿದ್ದರು. ಎಷ್ಟು ಕಷ್ಟಪಟ್ಟು ಅವನನ್ನು ಹಿಡಿಯೋಕೆ ಎಲ್ಲ ಪ್ಲ್ಯಾನ್ ಮಾಡಿದರೆ ಅದನ್ನು ಹಾಳು ಮಾಡಿದ್ರಿ ನೀವು. ಕೋಪದಲ್ಲಿ ನಿಂತಿದ್ದ ವೇದಾಂತ್ ಅವರಿಗೆಲ್ಲ ಬೈಯುತ್ತಿದ್ದ. ಸರ್, ಅವನು ತಪ್ಪಿಸಿಕೊಂಡು ಹೋಗ್ತಿದ್ದ, ಅದಕ್ಕೆ ಗುಂಡು ಹಾರಿಸೋದಾ? ನಮ್ಮ ಡಿಪಾರ್ಟ್ಮೆಂಟ್ಗೆ ಅವನಿಗಿಂತ ಅವನ ಅಣ್ಣ ಮುಖ್ಯ. ಅವನನ್ನು ಹಿಡಿಯೋದೇ ನಮ್ಮ ಕೆಲಸ. ಇವನು ಹೇಗೋ ಸಿಕ್ಕಿದ್ದ, ಈಗ ಅವನು ಇಲ್ಲ, ಇವನು ಇಲ್ಲ. ಸರ್, ಅವರಿರೋ ಜಾಗ ಗೊತ್ತಿದೆ ಅಲ್ಲ, ಹೋಗಿ ಅಟ್ಯಾಕ್ ಮಾಡಬಹುದಲ್ವಾ? ಸಂಜೀವ್, ನನಗೆ ಸುಮ್ಮನೆ ಕೋಪ ಬರೆಸ್ಬೇಡಿ. ಅವನು ಒಂದು ಕಡೆ ಇರಲ್ಲ ಅಂತ ನಿಮಗೆ ಗೊತ್ತಿದೆ. ಅಷ್ಟು ಸುಲಭಕ್ಕೆ ಅವನು ಸಿಗೋದಿಲ್ಲ. ರುದ್ರ ತಮ್ಮನನ್ನು ಅಕ್ರಮ ಸಾಗಾಣಿಕೆಯಲ್ಲಿ ಬಂಧಿಸಿದ್ದರು. ಆದರೆ ಅವನು ತಪ್ಪಿಸಿಕೊಂಡು ಹೋಗುವಾಗ ಹಿಡಿಯಲು ಹೋಗಿದ್ದ ಸಂಜೀವ್ ಗುಂಡು ಹಾರಿಸಿದ. ಅವನನ್ನು ಇಟ್ಟುಕೊಂಡು ಅವನ ಅಣ್ಣನ ಎಲ್ಲ ದಂಧೆಗೆ, ಅವನ ಆಟಗಳಿಗೆ ಗೇಟ್ ಪಾಸ್ ಕೊಡಿಸುವ ಪ್ಲಾನ್ ಮಾಡಿದ ವೇದಾಂತ್. ಆದರೆ ಎಲ್ಲ ಮಣ್ಣು ಪಾಲಾಗಿತ್ತು. ಸರಿ, ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ ಅಂತ ಅವರನ್ನು ಕಳಿಸಿ ತನ್ನ ಕ್ಯಾಬಿನ್ ಒಕ್ಕವನೇ ಟೇಬಲ್ ಮೇಲಿದ್ದ ಫೈಲ್ ಹಿಡಿದು ಕುಳಿತ. ಅವನ ಫೋನ್ ರಿಂಗ್ ಆಗಲು ಅದರಲ್ಲಿ ಕವನ ಹೆಸರು ನೋಡಿ ರಿಸೀವ್ ಮಾಡದೆ ಸೈಲೆಂಟ್ ಮಾಡಿದ. ಕಟ್ಟಾಗಿ ಮತ್ತೊಮ್ಮೆ ಬಂದಾಗ ಕೂಡ ಹಾಗೆಯೇ ಮಾಡಿದ್ದ. ಸಂಜೀವ್ ಬಂದು ಬೇರೆ ಕೇಸ್ ಬಗ್ಗೆ ಅದು ಇದು ಮಾತನಾಡುತ್ತಾ ಇರುವಾಗ ಮತ್ತೊಮ್ಮೆ ಕಾಲ್ ಬರಲು ಹೆಸರು ನೋಡದೆ ರಿಸೀವ್ ಮಾಡಿದ ವೇದ. ಆ ಕಡೆಯಿಂದ ಹಲೋ ಅನ್ನುವ ಮುಂಚೆ ಒಂದು ಸಲ ರಿಸೀವ್ ಮಾಡಿಲ್ಲ ಅಂದರೆ ಬ್ಯುಸಿ ಅಂತ ಅರ್ಥ. ಅಷ್ಟು ಗೊತ್ತಾಗಲ್ವಾ? ಯಾಕೆ ಪದೇ ಪದೇ ಕಾಲ್ ಮಾಡ್ತೀಯಾ ಅಂತ ಜೋರಾಗಿ ರೇಗಿದ್ದ. ಹಲೋ, ನಾನು ಕಾಲ್ ಮಾಡ್ತಿರೋದೇ ಇವಾಗ ಅಂದಳು ಖುಷಿ. ಸಾರಿ ಬಂಗಾರಿ, ಏನೋ ಸ್ವಲ್ಪ ಬ್ಯುಸಿ ಇದ್ದೆ, ಸರಿಯಾಗಿ ನೋಡಲಿಲ್ಲ. ಹೇಳಮ್ಮ ಏನು? ಕಾಲ್ ಮಾಡಿರೋದು ಯಾರಂತ ನೋಡೋದಷ್ಟು ಬ್ಯುಸಿನಾ? ಕಣೋ, ತುಂಬ.
ಸರಿ, ಏನು ಹೇಳು ಬಂಗಾರಿ ಕಾಲ್ ಮಾಡಿದ್ದು? ಏನಿಲ್ಲ, ನಾನು ಪೂರ್ಣಿ ಜೊತೆ ಶಾಪಿಂಗ್ ಹೋಗೋಣ ಅಂತ ಇದ್ದೆ. ಇವಾಗ ಬೇಡಮ್ಮ, ನೀವಿಬ್ಬರೇ ಹೋಗಬೇಡಿ. ನಾನು ಇಲ್ಲ ರಿಷಿ ಯಾರಾದರೂ ಇದ್ದಾಗ ಅಷ್ಟೇ ಹೋಗಿ. ಅವಳೇನೋ ಮದುವೆಗೆ ತಗೋಬೇಕು ಅಂತಿದ್ಲು. ಬಂಗಾರಿ, ನಾನು ಹೇಳ್ದೆ ತಾನೇ ಬೇಡ ಅಂತ. ಇನ್ನೂ ಟೈಮ್ ಇದೆ, ಮದುವೆಗೆ ಬೇಕಿದ್ದರೆ ಪೂರ್ಣಿಗೆ ರಿಷಿ ಜೊತೆ ಹೋಗೋಕೆ ಹೇಳು. ನೀನು ಒಬ್ಬಳೇ ಹೋಗಬೇಡ. ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಓಕೆ, ಅರ್ಥ ಆಯಿತು. ದಟ್ಸ್ ಲೈಕ್ ಎ ಗುಡ್ ಗರ್ಲ್. ಬಾಯ್ ಬಂಗಾರಿ, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತ ಕಾಲ್ ಕಟ್ ಮಾಡಿದ. ಸಂಜೀವ್ ಕಡೆ ನೋಡಿ, ರುದ್ರ ಇವಾಗ ಏನು ಬೇಕಾದರೂ ಮಾಡಬಹುದು. ಸ್ವಲ್ಪ ಅಲರ್ಟ್ ಆಗಿರಬೇಕು. ನೀನು ಅಷ್ಟೇ ತುಂಬ ಹುಷಾರಾಗಿರು. ಮನೆಯವರಿಗೂ ಹೇಳಬೇಕು. ಅದರಲ್ಲೂ ಖುಷಿ ವಿಷಯದಲ್ಲಿ ನಾನು ಮತ್ತೆ ರಿಸ್ಕ್ ತಗೊಳ್ಳೋಕೆ ಇಷ್ಟಪಡಲ್ಲ ಅಂದವನನ್ನು ನೋಡಿ, ಡೋಂಟ್ ವರಿ ವೇದ, ಇವಾಗ ನಾವು ಆ ರುದ್ರನಿಗೆ ಬಲೆ ಹಾಕ್ಬೋದು. ಯಾಕಂದರೆ ಅವನಿಗೆ ಹೆಲ್ಪ್ ಮಾಡ್ತಿರೋ ಆ MP ಎಲೆಕ್ಷನ್ ಅಂತ ಇವಾಗ ಬ್ಯುಸಿಯಾಗಿದ್ದಾನೆ. ಅವನು ಹೆಲ್ಪ್ ಮಾಡೋಕ್ಕೆ ಬರಲ್ಲ. ಬಂದರೂ ನನ್ನ ಹೆಸರಿಗೆ ತೊಂದರೆ ಆಗುತ್ತೆ ಅಂತ ಅವನು ಹಿಂದೇಟಾಕ್ತಾನೆ. ಅಲ್ಲದೆ ಈ ರುದ್ರ ವಿರುದ್ಧ ಸಿಕ್ಕಿರೋ ಸಾಕ್ಷಿಗಳಿವೆ. ಅದನ್ನೆಲ್ಲ ಇಟ್ಕೊಂಡು ಅವನನ್ನು ಹಿಡಿಯೋದು, ಅವನಿಗೆ ಶಿಕ್ಷೆ ಕೊಡಿಸೋದು ದೊಡ್ಡದಾಗಲ್ಲ ಅಂದ್ಕೊಳ್ತೀನಿ. ನೋಡೋಣ, ಎಲ್ಲ ಕಡೆಯಿಂದ ಯೋಚಿಸಿ ಹೆಜ್ಜೆ ಇಡೋಣ. ಅಲ್ಲದೆ ಈ ಬಾರಿ ನನಗೆ ಈ ರುದ್ರ ಜೊತೆ ಮಿಂಗಲ್ ಆಗಿ ಎಲ್ಲ ಕೆಟ್ಟ ವ್ಯವಹಾರಕ್ಕೆ ಕೈ ಜೋಡಿಸಿರುವ ಮುದುಕ MP ಕೂಡ ಬೇಕು. ಇಬ್ಬರನ್ನ ಒಂದೇ ಸಲ ಮಟ್ಟ ಹಾಕಬೇಕು ಅಂತ ವೇದ. ಅದು ಕರೆಕ್ಟು. ಅವರಿಬ್ಬರನ್ನ ಒಂದೇ ಸಲ ಮಟ್ಟ ಹಾಕಬೇಕು. ಆವಾಗಲೇ ಅವರಿಗೆ ಬುದ್ಧಿ ಬರೋದು. ಅಂದ ವೇದ. ಅವರಿಬ್ಬರು ಸ್ವಲ್ಪ ಮಾತಾಡಿ ಯಾವುದೋ ಕೇಸ್ ಮೇಲೆ ಹೊರಗೆ ಹೋಗಲು ಬಂದಾಗ ಅವರ ಬೈಕ್ ಸ್ಟಾರ್ಟ್ ಮಾಡಿ ಹೋಗುವ ಮುಂಚೆ ಅವನ ಎದುರು ಹಾಜರಿಯಾಗಿದ್ದಳು ಕವನ. ನೀನೇನು ಇಲ್ಲಿ ಅಂದ ಸ್ವಲ್ಪ ಗಡುಸಾಗಿ. ನೀನತ್ರ ಸ್ವಲ್ಪ ಮಾತಾಡಬೇಕು ವೇದ, ಅದಕ್ಕೆ ಕಾಲ್ ಮಾಡಿದೆ. ನೀನು ಪಿಕ್ ಮಾಡಲಿಲ್ಲ, ಸೊ ಇಲ್ಲಿಗೆ ಬಂದೆ. ನಿನ್ನ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗಿದೆ ಅಲ್ವಾ? ಮತ್ತೇನಿದೆ ಮಾತಾಡೋಕೆ? ಅದೆಲ್ಲ ವೇದ ಬೇರೆ ವಿಷಯ. ಈಗ ನಿನ್ನ ಜೊತೆ ಮಾತಾಡ್ತಾ ಕೂತ್ಕೊಳ್ಳೋಕೆ ನನಗೆ ಟೈಮ್ ಇಲ್ಲ. ನಾನು ತುಂಬ ಬ್ಯುಸಿ ಇದ್ದೀನಿ ವೇದ, ಸ್ವಲ್ಪ ಇಂಪಾರ್ಟೆಂಟ್ ಇದೆ ಪ್ಲೀಸ್. ಸರಿ, ಅದೇನು ಆಮೇಲೆ ಮಾತಾಡೋಣ. ನಾನು ಇವಾಗ ಕೇಸ್ ಮೇಲೆ ಹೋಗ್ತಿದ್ದೀನಿ. ಸರಿ ಅಂದವಳೆ ತಾನು ಅಲ್ಲಿಂದ ನಡೆದಳು. ಸಂಜೀವ್ ವೇದನನ್ನೇ ದುರುಗುಟ್ಟಿ ನೋಡುತ್ತಿದ್ದ. ಇವಾಗ ನಿಂಗೇನಾಯಿತು? ನಿಂಗೆ ಅವಳದೇ ಮಾತಾಡೋಕೆ ಏನಿದೆ? ಮತ್ತೆ ಅದೊಂದು ಸಮಸ್ಯೆ ಮೈ ಮೇಲೆ ಎಳೆದುಕೊಳ್ಬೇಡ. ಸುಮ್ಮನೆ ಇರೋದು ನೋಡು. ಖುಷಿಗೂ ನಾನು ಕವನ ಜೊತೆ ಮಾತಾಡೋದು ಇಷ್ಟ ಆಗಲ್ಲ. ಗೊತ್ತು ತಾನೇ, ಪುಣೆಗೆ ಹೋಗಿದ್ದಕ್ಕೆ ಜಗಳ ಆಯಿತು ಅಂದೆ. ಇವಾಗ ಮತ್ತೆ ಜಗಳ ಆದರೆ? ಹೌದು ಅಂದ ವೇದ ಸ್ವಲ್ಪ ಯೋಚಿಸಿ. ಬಾ ಹೋಗೋಣ ಅನ್ನಲು ಅವರಿಬ್ಬರು ಬೈಕ್ ಮುಂದೆ ಹೋಗಿತ್ತು. ವೇದ ತನ್ನ ಕೆಲಸ ಎಷ್ಟೇ ಬ್ಯುಸಿ ಇದ್ದರೂ, ತನ್ನ ಒಳಗೆ ನೀಡುವ ಕ್ಷಣಗಳು ಕಡಿಮೆ ಇದ್ದರೂ, ಅವಳನ್ನು ಮುದ್ದಿಸುವ, ಅವಳನ್ನು ಪ್ರೀತಿಸುವ ಸಣ್ಣ ಕ್ಷಣವನ್ನು ಕೂಡ ಅವನು ಮಿಸ್ ಮಾಡುತ್ತಿರಲಿಲ್ಲ. ಆಗಲೇ ಕವನ ಅವನ ಬಳಿ ಮಾತನಾಡಬೇಕು ಎಂದು ಕೇಳಿ 2 ದಿನವಾಗಿತ್ತು. ಆದರೂ ಅವಳ ಕೈಗೆ ಅವನು ಸಿಕ್ಕಿರಲಿಲ್ಲ, ಅಷ್ಟು ಬ್ಯುಸಿಯಾಗಿದ್ದ. ಕವನ ಅವಳ ಅಮ್ಮನಿಗೆ ಪ್ರೀತಿ ಬಗ್ಗೆ ತಿಳಿಸಿದರೂ ಅವರು ಒಪ್ಪುವುದಿಲ್ಲ ಅಂದಾಗ ಸಹಜವಾಗಿ ಬೇಸರ ಆದವಳು ಅದನ್ನು ಕಾರ್ತಿ ಬಳಿ ಹೇಳಲು ಆಗದೆ ಒದ್ದಾಡಿ ಸೋತು ಇನ್ನೊಮ್ಮೆ ವೇದನ ಬಳಿ ಮಾತನಾಡಬೇಕು, ಅವನ ಬಳಿ ಸಹಾಯ ಕೇಳಬೇಕು. ಇಲ್ಲ, ಅವನು ಹಾಗಲ್ಲ ಅಂದರೆ ನಾನೇ ಏನಾದರೂ ಮಾಡುವುದರ ಬಗ್ಗೆ ಯೋಚಿಸಬೇಕು ಅಂದುಕೊಂಡಳು. ಅಂದೇ ಸಂಜೆ ಅವನನ್ನು ಇನ್ನೊಮ್ಮೆ ಮಾತನಾಡಿಸಿ ಕೇಳಬೇಕು ಅಂತ ಅಂದುಕೊಂಡಳು. ಖುಷಿ ಪ್ರತಿದಿನ ಅವನು ಲೇಟಾಗಿ ಬಂದಾಗ ಬೇಸರ ವ್ಯಕ್ತಪಡಿಸಿದ್ದು ತಿಳಿದು ಅಂದು ಸಂಜೆ ಮನೆಗೆ ಬೇಗನೆ ಬಂದಿದ್ದ ವೇದ ತನ್ನ ಅಮ್ಮಂದಿರ ಜೊತೆ ಅಡುಗೆ ಮನೆಯಲ್ಲಿ ಮಾತನಾಡುತ್ತಾ ಕುಳಿತಿದ್ದನು. ಅಲ್ಲಿದ್ದ ಖುಷಿ ಬಿಂದು ಅವನ ಮಾತಿಗೆ ಕಿವಿಯಾಗಿದ್ದರು. ಬೇಕೆಂದೇ ಅವರನ್ನು ರೇಗಿಸುತ್ತಾ ನಗಿಸುತ್ತಾ ಕುಳಿತಿದ್ದ ಗಂಡನ ಕಡೆ ನೋಡಿದ ಹುಡುಗಿಗೆ ಕಣ್ಣು ಹೊಡೆದಿದ್ದ ನಗುತ್ತಾ ಒಂದಿಷ್ಟು ಮಾತಾಡಿ ಅವಳಿಗೆ ಕಣ್ಣಲ್ಲೇ ಸನ್ನೆ ಮಾಡಿ ರೂಮ್ಗೆ ಬರುವಂತೆ ತಿಳಿಸಿ ಮೇಲೆ ನಡೆದ ವೇದ. ಮನೆಗೆ ಆಗಲೇ ಒಬ್ಬೊಬ್ಬರೇ ಬರುತ್ತಿದ್ದರು. ವೇದ ಹೋದ ಮೇಲೆ ನಮ್ಮ ವೇದ ಮತ್ತೆ ಮೊದಲಿನ ಥರ ಆಗ್ತಾನೆ ಅಂತ ಅಂದ್ಕೊಂಡೇ ಇರಲಿಲ್ಲ ಖುಷಿ. ಅದೇನೋ ಅವನು ಜೀವನದಲ್ಲಿ ನೀನು ಬಂದ ಮೇಲೆ ತುಂಬ ಬದಲಾಗಿದ್ದಾನೆ ಅಂದವರ ಮುಖದಲ್ಲಿ ನಗು ಮನೆ ಮಾಡಿತ್ತು. ಹೊರಗೆ ಅಡ್ಡಾಡಲು ಹೋಗಿದ್ದ ಕವನ ಅಂಗಳದ ಮುಂದೆ ನಿಂತಿದ್ದ ವೇದನ ಬೈಕ್ ಕಾಣಿಸಿದ್ದ. ಅವನನ್ನು ಮಾತನಾಡಿಸಲು ಬಿರಬಿರನೆ ಒಳಗೆ ಹೆಜ್ಜೆ ಹಾಕಲು ಅವಳನ್ನು ಹಾಲ್ನಲ್ಲೇ ತಡೆದರು ಜಾನಕಿ. ಎಲ್ಲಿಗೆ ಹೋಗ್ತಿದ್ಯಾ ಕವನ? ಬಾ, ಎಲ್ಲರೂ ಇಲ್ಲಿ ಇದ್ದೀವಿ ಅಂದಾಗ ಅರೆ ಮನಸ್ಸಲ್ಲೇ ಅವರೆದುರು ಹೋಗಿ ನಿಂತಳು ಅವಳು. ಅವಳ ಎದುರಿಗೆ ಕೈಯಲ್ಲಿ ಕಾಫಿ ಕಪ್ ಹಿಡಿದು ಮೇಲೆ ನಡೆದಳು ಖುಷಿ. ಇವಳು ಅವನ ಜೊತೆ ಇದ್ರೆ ಅವನು ನನ್ನ ಮಾತು ಕೇಳ್ತಾನ ಅಂದುಕೊಂಡವಳೆ. ಹೇಳಿ ಅತ್ತೆ ಅಂದಳು. ಕೂತ್ಕೋ ಬಾ, ಕಾಫಿ ಕುಡಿ ಅಂದವರೇ ಅವಳನ್ನು ಬಲವಂತವಾಗಿ ಅಲ್ಲೇ ಕೂರಿಸಿಕೊಂಡರು. ಇವಳಿಗೆ ಮಾಡೋಕ್ಕೆ ಕೆಲಸ ಇಲ್ವಾ? ಯಾವಾಗಲೂ ಇಲ್ಲೇ ಬಂದಿರ್ತಾಳೆ ಅಂದುಕೊಳ್ಳುತ್ತಾ ಅವನೆದುರು ನಿಂತು ಕಾಫಿ ಅಂದಳು ಖುಷಿ. ಅವಳ ಕೈಯಿಂದ ಕಪ್ ಪಡೆದು ಅವಳನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡ ವೇದ. ಹೇ ಬಂಗಾರಿ, ನಾನು ನಿನ್ನ ಜೊತೆ ಇರೋಕೆ ಅಂತ ಬೇಗ ಬಂದರೆ ನೀನು ಅಡುಗೆ ಮನೆಯಲ್ಲಿ ಇದ್ದೀಯಾ? ಇವಾಗ ಬಂದಿದ್ದೀನಿ ಅಲ್ವಾ, ಅದು ನಾನು ಕರೀಬೇಕಲ್ವಾ ಬಾ ಅಂತ. ಅಯ್ಯೋ ಪತಿದೇವ್ರೆ, ಇವಾಗ ನಿಮ್ಮ ಮೇಲೆ ಕೂತ್ಕೊಂಡಿದ್ದೀನಲ್ವಾ? ಅಂದು
ಅವಳ ಜೊತೆ ತುಂಟಾಟ ಆಡುತ್ತಾ ಕಾಫಿ ಕುಡಿಯುತ್ತಾ ಕುಳಿತಿದ್ದ ಹುಡುಗ. ಅವನಿಗೆ ತನ್ನವಳ ಸಾಮೀಪ್ಯವೇ ಅತಿ ಖುಷಿ ಕೊಡುವ ವಿಷಯ. ಅವನನ್ನು ಕೆಳಗೆ ನೆಲದ ಮೇಲೆ ಕೂರಿಸಿ ಮಂಚದ ಮೇಲೆ ತಾನು ಕುಳಿತು ಅವನ ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡುತ್ತಾ ಇರಲು ಅವನಿಗೆ ಎಷ್ಟು ರಿಲ್ಯಾಕ್ಸ್ ಆಗಿತ್ತು. ಸ್ವಲ್ಪ ಇದ್ದ ತಲೆನೋವು ಕೂಡ ಅವನಿಂದ ದೂರ ಹೋಗಿತ್ತು. ಬಂಗಾರಿ, ಮೈಂಡ್ ರಿಲ್ಯಾಕ್ಸ್ ಆಗ್ತಿರೋ ಫೀಲ್ ಆಗ್ತಿದೆ. ಹೌದಾ ಅಂದು ಕಣ್ಣು ಮುಚ್ಚಿ ಕುಳಿತಿದ್ದ ಹುಡುಗನ ಕೆನ್ನೆಗೆ ಮುತ್ತಿಟ್ಟಾಗ, ಆಹಾ, ಇವಾಗ ಇನ್ನು ಸೂಪರ್ ಆಗಿದೆ ಅಂದ ಮುಗುಳು ನಗೆಯಲ್ಲಿ ನಕ್ಕು. ಅವನ ಮುಖದ ಹತ್ತಿರ ಬಾಗಿದ ಖುಷಿ ಅವನ ಕಿವಿಯನ್ನು ಜೋರಾಗಿ ಕಚ್ಚಿದಳು. ಔಚ್, ಬಂಗಾರಿ ಈಗ ಕಚ್ಚೋದು? ನಿಮ್ಮನ್ನು ನೋಡ್ತಿದ್ರೆ ಕಚ್ಚುವ ಆಸೆ ಆಗುತ್ತೆ. ಓಹೋ ರಿಯಲಿ? ನನಗೂ ಅಷ್ಟೆ, ನಿನ್ನ ನೋಡ್ತಿದ್ರೆ ಮುದ್ದು ಮಾಡುವ ಆಸೆ ಆಗುತ್ತೆ ಅಂದು ಅವಳೆಡೆ ತಿರುಗಿ ಮುತ್ತಿಟ್ಟು ಮುದ್ದಿಸಿದಾಗ ಅವನ ಮೂಗಿಗೆ ತನ್ನ ಮೂಗು ಉಜ್ಜುತ್ತಾ ಕುಳಿತಿದ್ದಳು. ಮಂಚದ ಮೇಲೆ ಕುಳಿತಿದ್ದ ಖುಷಿ ಕೆಳಗೆ ಕುಳಿತಿದ್ದ ವೇದನ ಹಣೆಗೆ ತನ್ನ ಹಣೆಯನ್ನು ಒತ್ತಿ ಹಿಡಿದು, ನಾವು ಯಾವಾಗಲೂ ಹೀಗೆ ಇರಬೇಕು ವೇದ. ನನಗೆ ನಿಮ್ಮಿಂದ ಒಂದು ನಿಮಿಷದ ನಿರ್ಲಕ್ಷ್ಯ ಕೂಡ ಸಹಿಸೋಕೆ ಆಗಲ್ಲ. ನಾನ್ಯಾಕೋ ನಿನ್ನ ನಿರ್ಲಕ್ಷ್ಯ ಮಾಡಲಿ? ನಿನ್ನಿಂದ ಕೊಂಚ ದೂರ ಇರೋದು ನನಗೆ ಆಗಲ್ಲ, ಹಿಂಸೆ ಆಗುತ್ತೆ ಅಂದು ಅವಳ ತುಟಿಗಳ ಮೇಲೆ ಮೃದುವಾಗಿ ಚುಂಬಿಸಿದ. ಅವರಿಬ್ಬರ ಈ ಸುಂದರ ಸುಮಧುರವಾದ ಗಳಿಗೆಗೆ ಅಡ್ಡಿಯಾಗಿ ಬಂದಿದ್ದಳು ಕವನ. ಸ್ವಲ್ಪವೇ ತೆರೆದಿದ್ದ ಬಾಗಿಲನ್ನು ಬಡಿದಾಗ ಇಬ್ಬರು ದೂರ ಸರಿದು ಕುಳಿತರು. ಯಾರು? ಬನ್ನಿ ಎಂದ ವೇದ. ಅವಳು ಒಳಗೆ ಬಂದಾಗ ಇಬ್ಬರ ಮುಖದಲ್ಲಿ ಇದ್ದ ನಗು ಸ್ವಲ್ಪ ಮರೆಯಾಗಿತ್ತು. ಬಾ ಕವನ, ಹೇಳು, ಏನು ವಿಷಯ ಅಂದವನಿಗೆ. ಅದು ಏನಿಲ್ಲ ವೇದ, ಸುಮ್ಮನೆ ಮಾತಾಡ್ಸೋಕೆ ಬಂದೆ ಅಷ್ಟೆ ಅಂದವಳನ್ನೇ ಮೇಲಿನಿಂದ ಕೆಳಗೆ ನೋಡಿದ ಖುಷಿ ಕಣ್ಣುಗಳು ಅವಳು ಹೋದರೆ ಸಾಕು ಅನ್ನುವಂತೆ ಮುಖ ಮಾಡಿಕೊಂಡಿದ್ದವು. ಅದು ಪುಣೆಯಿಂದ ಬಂದ ಮೇಲೆ ನಿನ್ನ ಸರಿಯಾಗಿ ಮಾತಾಡ್ಸೋಕೆ ಆಗಲಿಲ್ಲ, ಅದಕ್ಕೆ ಅಂದು ರಾಗ ತೆಗೆದಳು. ನಾನು ತುಂಬ ಬ್ಯುಸಿಯಾಗಿದ್ದೆ, ಸೊ ಮಾತಾಡೋಕೆ ಸಿಗಲಿಲ್ಲ, ಕೂತ್ಕೋ ಅಂದಾಗ, ಇಲ್ಲ ಇನ್ನೊಂದು ಸಲ ಸಿಗ್ತೀನಿ ವೇದ, ಬಾಯ್, ಸ್ವಲ್ಪ ಕೆಲಸ ಇದೆ ಅಂದವಳ ಕಣ್ಣುಗಳು ಖುಷಿ ಮುಖದಲ್ಲಿ ಇದ್ದ ಅಸಮಾಧಾನ ಕಂಡು ಅವಳ ಮಾತೇ ಇಲ್ಲ, ಗಂಟಲಲ್ಲೇ ಉಳಿದವು. ಓಕೆ ಫೈನ್ ಅಂದವ ಅವಳನ್ನು ಬಲವಂತ ಮಾಡಲಿಲ್ಲ. ಅವನಿಗೂ ಗೊತ್ತು, ಇಷ್ಟು ಮಾತನಾಡಿದ್ದೆ ತನ್ನವಳ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂತೆ ಆಗಿದೆ ಎಂಬುದು. ಬಾಯ್ ವೇದ, ಬಾಯ್ ಖುಷಿ ಅಂದವಳು ಬಂದ ದಾರಿಗೆ ಸುಂಕವಿಲ್ಲ ಅನ್ನುವಂತೆ ವಾಪಸ್ ಹೋದಾಗ ಬಾಗಿಲ ಕಡೆ ನೋಡುತ್ತಿದ್ದ ಖುಷಿಯನ್ನು ನೋಡಿದ ವೇದ. ಅವಳ ಎರಡು ಕೈಯನ್ನು ತೆಗೆದುಕೊಂಡು ತನ್ನ ಎರಡು ಕೆನ್ನೆಗೆ ಒತ್ತಿಕೊಂಡು ಕುಳಿತಾಗ, ನೀವು ಆದಷ್ಟು ಅವಳಿಂದ ದೂರ ಇದ್ದರೆ ನಿಮಗೆ ಒಳ್ಳೆಯದು, ಗಡುಸಾಗಿ ನುಡಿದ ಹೆಂಡತಿ ಮಾತಿಗೆ. ಓಕೆ ಮೇಡಮ್, ನಿಮ್ಮ ಆರ್ಡರ್ ಪಾಲಿಸ್ತೀನಿ ಅಂದವ ಅವಳದ್ದೇ ರೀತಿಯಲ್ಲಿ. ಗುಡ್ ಬಾಯ್ ಅಂದು ಅವನ ಮೀಸೆ ಎಳೆದು ನಕ್ಕಳು. ಅವಳ ನಗು ಜೊತೆ ಅವನ ನಗು ಕೂಡ ಸೇರಿದಾಗ ಅಲ್ಲೊಂದು ಸುಂದರ ಅನುಬಂಧ ಅವರ ನಡುವೆ ಗಟ್ಟಿಯಾಗಿ ಬೆಸೆದುಕೊಂಡಿತು. ಖುಷಿ ಜೊತೆ ಊಟ ಮುಗಿಸಿ ಬಂದು ರೂಮ್ನಲ್ಲಿ ಲ್ಯಾಪ್ಟಾಪ್ ಹಿಡಿದು ಏನು ನೋಡುತ್ತಾ ಕುಳಿತಿದ್ದ. ವೇದನ ಫೋನ್ ರಿಂಗ್ ಆದಾಗ ಅದರ ಮೇಲಿದ್ದ ಹೆಸರು ನೋಡಿ ಮತ್ತೆ ಏನು ಇವಳು ಸಮಸ್ಯೆ ಅಂದುಕೊಂಡು ಹಣೆ ತೀಡಿಕೊಂಡ ಹುಡುಗ ಪಿಕ್ ಮಾಡಿ ಹಲೋ ಅನ್ನುತ್ತಾ ಬಾಲ್ಕನಿಯಲ್ಲಿ ಹೋಗಿ ನಿಂತಿದ್ದ. ನಾನು ಸಂಜೆ ಮಾತಾಡೋಕೆ ಬಂದಿದ್ದು ವೇದ, ಆದರೆ ಅಲ್ಲಿ ಖುಷಿ ಇದ್ರು, ಸೊ ಅದಕ್ಕೆ ಇವಾಗ ಕಾಲ್ ಮಾಡಿದೆ, ಬೇಜಾರು ಮಾಡ್ಕೊಬೇಡ ಅಂದಾಗ, ಓಕೆ ಹೇಳು, ಅದೇನು ಹೇಳಬೇಕು ಅಂತಿದ್ದೆ ಅಲ್ವಾ ಅಂದ ವೇದ ತನ್ನ ಇನ್ನೊಂದು ಕೈ ಕಿಸೆಯಲ್ಲಿ ಇಟ್ಟು ಸ್ಟೈಲಾಗಿ ಕಂಬಿಗೆ ಹೊರಗೆ ನಿಂತಿದ್ದ. ಅಮ್ಮ ನನ್ನ ಪ್ರೀತಿ ಒಪ್ಪಿಕೊಳ್ಳುತ್ತಿಲ್ಲ ವೇದ, ನೀನೇ ಮಾತಾಡು ಒಮ್ಮೆ ಪ್ಲೀಸ್. ಕಾರ್ತಿಗೆ ಆದರೂ ಹೇಳು, ನಾನು ಹೇಳೋಕೆ ಸಂಕೋಚ ಆಗ್ತಿದೆ, ಹೇಗೆ ಅವನ ಹತ್ರ ಹೇಳೋದು ಗೊತ್ತಾಗ್ತಿಲ್ಲ. ಹೌದಾ, ನಾನು ಗೆಸ್ ಮಾಡಿದ್ದೆ ನೀನು ಅಮ್ಮ ಒಪ್ಪಿಕೊಳ್ಳೋದಿಲ್ಲ ಅಂತ. ಮಾವ ಏನಂದ್ರು? ಅಮ್ಮ ಅವರ ಬಳಿ ಹೇಳೋಕೆ ಬಿಡ್ತಿಲ್ಲ, ಇವಾಗ ಏನು ಮಾಡೋದು ಗೊತ್ತಾಗ್ತಿಲ್ಲ, ಪ್ಲೀಸ್ ನೀನೇ ಏನಾದರೂ ಹೆಲ್ಪ್ ಮಾಡು. ಓಕೆ, ನಾನು ಕಾರ್ತಿ ಹತ್ರ ಮಾತಾಡ್ತೀನಿ ಬಿಡು, ನೀನು ಯೋಚಿಸ್ಬೇಡ. ಥ್ಯಾಂಕ್ಸ್. ಜ್ಯೇಷ್ಠ ಮನೆಯಲ್ಲಿ ಹಾಗೆ ಒಪ್ಪಿದ್ದಾರೆ ವೇದ, ಕ್ಯಾಸ್ಟ್ ಪ್ರಾಬ್ಲಮ್ ಬೇರೆ ಇದೆ, ಏನು ಮಾಡೋದು ಅರ್ಥ ಆಗದೆ ನಿನ್ನ ಹೆಲ್ಪ್ ಕೇಳ್ತಿರೋದು. ಓಕೆ, ಒಬ್ಬ ಫ್ರೆಂಡ್ ಆಗಿ ನಿನಗೆ ಹೆಲ್ಪ್ ಮಾಡ್ತೀನಿ, ಡೋಂಟ್ ವರಿ ಅಂದವನ ಮಾತಿಗೆ ಸ್ವಲ್ಪ ಸಮಾಧಾನ ಆದವಳು ಥ್ಯಾಂಕ್ಸ್ ಹೇಳಿ ಕಾಲ್ ಕಟ್ ಮಾಡಿದ್ದಳು. ಅವಳದು ಇನ್ನೂ ಬಗೆಹರಿದಿಲ್ಲ ಅಂದುಕೊಂಡು ತನ್ನ ಕೆಲಸ ನೋಡುತ್ತಾ ಕುಳಿತ ವೇದ. ಬಿಂದು ರಿಯಾ ಜೊತೆ ಮಾತಾಡಿ ತನ್ನ ಕೋಣೆ ಸೇರಿದ ಹುಡುಗಿಗೆ ತನ್ನವನ ನಡೆ ಬಗ್ಗೆ ತಿಳಿಯಲಿಲ್ಲ. ತನ್ನ ಕೆಲಸದ ಮಧ್ಯೆ ಅವನು ಎಳೆದುಕೊಂಡ ಈ ಸಮಸ್ಯೆ ಅವಳಿಗೆ ಹೇಳುವುದು ಅವನಿಗೆ ತಿಳಿಯಲಿಲ್ಲ. ವೇದನದ್ದು ಒಂದು ಚಿಕ್ಕ ನಿರ್ಲಕ್ಷ್ಯ. ಇದೇನು ಮಹಾ, ಅವಳ ಪ್ರೀತಿ ವಿಷಯ ಅಲ್ಲವೇ? ಒಮ್ಮೆ ಕಾರ್ತಿ ಬಳಿ ಹೇಳಿದರೆ ಆಯಿತು,
ಆಮೇಲೆ ಮಾವನ ಜೊತೆ ಒಮ್ಮೆ ಮಾತನಾಡಿದರೆ ಆಯಿತು ಅಷ್ಟೇ, ಅದರಲ್ಲಿ ನನ್ನ ಗಂಟು ಕರಗುವುದಾದರೂ ಏನು ಅಂದುಕೊಂಡವ ಆ ವಿಷಯವನ್ನು ತಲೆಗೆ ಹಾಕಿಕೊಳ್ಳಲಿಲ್ಲ. ಕವನ ಹೇಳಿದ ಮೇಲೆ ಅದನ್ನು ಕಾರ್ತಿ ಬಳಿ ಹೇಳಲು ನೋಡಿದ, ಆದರೆ ಇಬ್ಬರು ಬ್ಯುಸಿಯಾಗಿದ್ದರು. ಕಾರ್ತಿ ಮನೆಗೆ ಬಂದಾಗ ಮುಂದುವರಿಯುವುದು.